ನಮ್ಮದು ಪಾವಗಡ ತಾಲೂಕು ಸಾಸ್ಲುಕುಂಟೆ ಪೋಸ್ಟು ಕೆಂಚಮ್ಮನಹಳ್ಳಿ. ಇಲ್ಲಿ ಕೆ ಆರ್ ಅವ್ರನ್ನ ಯೂಟ್ಯೂಬಲ್ಲಿ ನೋಡಿ ಕರೆಸಿದ್ದೆ. ಅವರು ನೋಡ್ಬಿಟ್ಟು ನನ್ನ ಅಕ್ಕ ತಂಗಿಯರು ಇಬ್ಬರನ್ನೂ ಮನೆ ನೋಡ್ಬಿಟ್ಟು ಹಿಂಗೆ ಪರ್ಫೆಕ್ಟಾಗಿ ಆಯಿತು ಅದನ್ನ ಹೇಳ್ತಾಯಿದ್ರು, ಇದೇ ಥರ ಆಗುತ್ತೆ. ಮತ್ತು ಪಕ್ಕದ ಮನೆಯದು ಹೇಳಿದರು ಇದೇ ಥರ ಪ್ರಾಬ್ಲಮ್ ಆಗಿ ಸಿಗಾಕಂತಾರಂತ. ಹಾಗೆ ನಮ್ಮ ಮನೆ ನೋಡಿದರು, ನಮ್ಮದು ಒಂದು ಡೆಮಾಲಿಸ್ ಮಾಡಿ ಫೈನಾನ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಅದೇ ಥರ ಇದೆ. ಬಟ್ ಮುಂದಕ್ಕೆ ಅವ್ರು ಹೇಳ್ದಂಗೆ ನಾವು ಮಾಡ್ಕೊತೀವಿ, ಮುಂದುವರಿಸ್ತೀವಿ. ಈಗ ನಾವು ಹೇಳಿದ್ದಕ್ಕೂ ನಿಮ್ಮ ಸಮಸ್ಯೆಗಳಿಗೂ ಆಗ್ತಾ ಇತ್ತಾ? ಹೌದು, 100% ಅದೇ ಥರ ಇದೆ. 100% ಆಗ್ತಾ ಇದೆಯಾ? ಹೌದು. ಹಾಗಾಗಿ ನಾವು ಫಾಲೋ ಮಾಡ್ತೀವಿ, ಅವ್ರು ಹೇಳಿದ್ದಾರೆ ಅದೇ ಥರ ಫಾಲೋ ಮಾಡ್ತೀವಿ. ಹೌದು. ಏನು ಅನ್ನಿಸ್ತು ನಿಮಗೆ? ಕೇರ್ ವಾಸ್ನೆಲ್ಲರೂ ನಂಬೋದಾ? ಹೌದು ಸರ್, ನಂಬಿ. ಯಾಕಂದರೆ ನಾನು ಒಂದು ಸರಳ ವಾಸ್ತು ಮಾಡಿಸಿದೆ, ಬಟ್ ಅದರಲ್ಲಿ ರಿಸಲ್ಟ್ ಏನೂ ಕಾಣಲಿಲ್ಲ. ಬಟ್ ದುಡ್ಡೊಂದು ಕಿತ್ಕೊಂಡು ಹೋದ್ರು ಒಂದು 12,000 ರೂಪಾಯಿ. ಬಟ್ ಇದರಲ್ಲಿ ಇವರೇನಿಲ್ಲ, ಬಂದೆಲ್ಲ ನೋಡ್ತಾರೆ, ಇದೇ ಥರ ಹೇಳ್ತಾರೆ. ಆಮೇಲೆ ಬೇಕಾದ್ರೆ ನಿಮ್ಮ ಹೆಸರು ಹೇಗೆ ಮಾಡ್ಬೇಕಂತ ರಿಸಲ್ಟ್ ಕೊಡ್ತಾರೆ, ಅದೇ ಥರ ಫಾಲೋಅಪ್ ಮಾಡ್ಬೇಕಂತ ಹೇಳಿದರೆ ಮಾಡೋಣ. ಮುಂದೆ ರಿಸಲ್ಟ್ ಇನ್ನೊಂದು ಸತಿ ವಿಸಿಟ್ ಮಾಡ್ತೀವಿ ಅಂತ ಹೇಳಿದರೆ ಅದೇ ಥರ ನಾವು ಮುಂದುವರಿಸ್ತೀವಿ. ಓಕೆ. ನಿಮಗಂತೂ ನಂಬಿಕೆ ಇದೆಯಾ? ಓಕೆ ಸರ್. ನಿಮಗಂತೂ ನಂಬಿಕೆ ಇದೆಯಾ? ಓಕೆ, ಸಂತೋಷ ಆಯಿತಾ? ಸಂತೋಷ.